ಇಲ್ಲಿ ಪ್ರಾಬ್ಲಮ್ ಅಂದರೆ ಟಾಟಾ ಹೌಸ್ ಅಂತ ಹೇಳ್ಬಿಟ್ಟು ಟಾಟಾ ನೋಡ್ಬಿಟ್ಟು ನಾವೆಲ್ಲ ಮನೆ ತಗೊಂಡ್ವಿ. ಮನೆ ತಗೊಂಡ್ರೆ ಮೇಂಟೆನೆನ್ಸ್ ಒಂದೂ ಇಲ್ಲ. ನಾವು ಒಳ್ಳೆ ಟಾಟಾ ಅಂದರೆ ಒಳ್ಳೆ ಹೆಸರು ಪಾಪ, ಅವ್ರದ್ದು ಒಳ್ಳೆ ಕಂಪ್ನಿ. ಹಾಗಾಗಿ ನಾವು ಮನೆ ತಗೊಂಡಾಗ ನಾವು ಮನೆ ಯಾವಾಗ ತೊಗೊಂಡು ಅವತ್ತಿಂದಲೂ ಸಿಪೇಜ್ ಇದೆ. ಸುಮಾರು 20-30% ಸಿಪೇಜ್ ಮನೆಗಳಿದ್ದಾವೆ. ಸುಮಾರು ಬೇಲ್ ಹಾಕಿದ್ರು ಇವರು ಬರ್ತಾರೆ ನೋಡ್ತಾರೆ, ಅದಕ್ಕೆ ಸ್ವಲ್ಪ ಗಮನಿಸಿ ಬಿಡೋದ್ರೆ ತಿರ್ಗಿ ರಿಮೈನಿಂಗ್ ಮಳೆ ಬಂದರೆ ತಿರ್ಗಿ ಸೋರ್ತದೆ. ತುಂಬ ಪ್ರಾಬ್ಲಮ್ಮು. ಆಮೇಲೆ ಇವರು ನಮ್ಮ ದುಡ್ಡು ತಗೊಂಡವ್ರೆ, ಡೆವಲಪ್ಮೆಂಟ್ ಚಾರ್ಜ್ ಅಂತ ಹೇಳ್ಬಿಟ್ಟು ದುಡ್ಡು ತಗೊಂಡವ್ರೆ. ಈ ವಾಟರ್ ಕನೆಕ್ಷನ್ ತಗೊಂಡವ್ರೆ, 5 ಕೋಟಿ ದುಡ್ಡು ತಗೊಂಡವ್ರೆ. ಒಂದು ವಾಟರ್ ಕನೆಕ್ಷನ್ ಕೊಟ್ಟಿಲ್ಲ, ₹1 ವಾಟರ್ ಬಿಟ್ಟಿಲ್ಲ. ಆಮೇಲೆ ಕ್ಯಾಂಪ್ ಚಾರ್ಜ್ ತೊಗೊಳ್ತವ್ರೆ, ಕ್ಯಾಂಪ್ ಚಾರ್ಜ್ ಖರ್ಚು ಮಾಡಿಬಿಟ್ಟವ್ರೆ. ಅದು ₹1 ಲೆಕ್ಕ ತೋರಿಸ್ತಾ ಇಲ್ಲ. ಆಮೇಲೆ ಸೊಸೈಟಿ ಡೆವಲಪ್ಮೆಂಟು ಅದು ದೊಡ್ಡ 25 ಕೋಟಿ, ಅದು ಆಗಿಲ್ಲ. ಎಲೆಕ್ಷನ್ ಮಾಡ್ತೀನಿ ಅಂತ ನಮ್ಮ ಹತ್ರ 85 ಲಕ್ಷ ಇಸ್ಕೊಂಡವ್ರೆ ಎಲ್ಲ ಓನರ್ಗಳ ಹತ್ರ. ₹1 ಎಲೆಕ್ಷನ್ನೇ ಖರ್ಚು ಮಾಡಿಲ್ಲ ಇವರು. ಆ ದುಡ್ಡು ಕೇಳಿದ್ರೆ ಎಲೆಕ್ಷನ್ ಇಲ್ಲ, ಆ ದುಡ್ಡು ಕೇಳಿದ್ರೆ ಕೊಡ್ತಾ ಇಲ್ಲ. ಇವ್ರದ್ದು ಒಂದಲ್ಲ ಎರಡಲ್ಲ ಪೂರ ಈ ಕರೆಂಟ್ ದುಡ್ಡು ತಗೊಂಡ್ರೆ ಟೋಟಲ್ ನಮ್ಮ ಹತ್ರ ಎಕ್ಸ್ಟ್ರಾ ದುಡ್ಡು ಇವರು ಒಂದು 30-40 ಕೋಟಿ ರೂಪಾಯಿ ದುಡ್ಡು ಉಸ್ತು ಮಾಡೋದು ಲೆಕ್ಕನೇ ಕೊಡ್ತಾ ಇಲ್ಲ. ಹೊಸದಾಗಿ ಹೇಳ್ತೀನಿ, ದಯವಿಟ್ಟು ತೊಗೊಂಡು ಹೋಗ್ಬೇಡಿ ಟಾಟಾದಲ್ಲಿ. ನೀವು ಇಂಥವ್ರಿದ್ದಾರೆ. ಆ ಟಾಟಾ ಕಂಪ್ನಿ ಒಳ್ಳೇದು, ಬಟ್ ಕಳ್ಳರು ಸೇರ್ಕೊಂಡು ಟಾಟಾ ಕಳ್ಳರು ಮಾಡ್ತಾರೆ. ಈ ಟಾಟಾದಲ್ಲಿ ಟಾಟಾ ಕಂಪ್ನಿ ಒಳ್ಳೇದು. ಈ ಏನು ಮ್ಯಾನೇಜಿಂಗ್ ಸರ್ಕಂತಾರೆ ಇವರೆಲ್ಲ ಕಳ್ತನ ಮಾಡಿ ಅವ್ರು ಕಳ್ಳರು ಮಾಡ್ತಾರೆ. ರಿಯಲಿ ನಾನು ಹೇಳ್ತಾ ಇದ್ದೀನಲ್ಲ, ಇದೊಂದೇ ಅಲ್ಲ, ಸೌಕರ್ಯಗಳು ಕೊಡ್ತಾ ಇಲ್ಲ ಇವರು. ಹೊಸ ಯಾವುದೇ ಬರಲಿ ಪ್ರಾಜೆಕ್ಟು ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರು ತಗೊಂಡ್ಬಿಡಿ. ಏನು ಕೊಡ್ತಾ ಇಲ್ಲ, ನಮ್ಮ ದುಡ್ಡು ಉಸ್ತಾ ಮಾಡ್ತಾರೆ ಅಷ್ಟೇ, ಯಾವುದೇ ಸ್ಪೆಸಿಲಿಟಿ ಕೊಡ್ತಾ ಇಲ್ಲ ಅವರು. ನಮ್ಮ ಹೆಸರು ಜಯರಾಮ್ ಅಂತ ಹೇಳ್ಬಿಟ್ಟು ಟಾಟಾ ಅವನಿಗೆ ಅಧ್ಯಕ್ಷರು. ನಾವಿವಾಗ ಇದನ್ನೆಲ್ಲ ನೋಡ್ತಾ ಇದೀವಲ್ಲ, ಎಲ್ಲ ಡಾಕ್ಯುಮೆಂಟ್ ಹ್ಯಾಂಡ್ ಓವರ್ ಟೇಕ್ ಓವರ್ ಅಂತ ಹೇಳ್ತಾರೆ. ಎಲ್ಲ ಡಾಕ್ಯುಮೆಂಟ್ ಕೇಳಿದ್ರೆ ಸ್ಕ್ರೂಟ್ನಿ ಮಾಡ್ಲಿಕ್ಕೆ ಒಂದೊಂದು ಸಿಂಪಲ್ ಕ್ಯಾಲ್ಕುಲೇಷನ್ ಬರೋದು, ಕೂಡಿಸೋದು ಕಳಿಯೋದು, ಇದೆಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕಂಪ್ನಿ ಅಂತಾರೆ. ಬಟ್ ಈ ಥರ ನಾನು ಎಲ್ಲೂ ನೋಡಿಲ್ಲ. ನಾವು ಲಿಸ್ಟ್ ನೋಡ್ಕೊತ ಹೋದ್ರೆ ನಮ್ಮ ಹತ್ರ ಏನಂದರೆ ಒಂದು ಕಾದಂಬರಿನೇ ಬರೀಬೋದು, ಆ ಥರ ಪ್ರಾಬ್ಲಮ್ಸ್ ಇದ್ದಾವೆ. 1-2 ತಿಂಗಳಿಂದ ನಾವು ಇಷ್ಟು ಇಮೇಲ್ಸ್ ಕಳಿಸಿದ್ವಿ, ಡಾಕ್ಯುಮೆಂಟ್ಸ್ ಕೊಡು ಅಂತ ಹೇಳ್ಬಿಟ್ಟು 2 ತಿಂಗಳಿಂದ ಒಂದು ರೆಸ್ಪಾನ್ಸ್ ಇಲ್ಲ. ನಾವು ಹೈಯರ್ ಅಥಾರಿಟಿ 2 CEO ಹೋದ್ವಿ, ಬ್ರೈಟ್ ಸ್ಟೋನ್ ಅವ್ರ JLL ಆ್ಯಂಡ್ ಟಾಟಾ, ಹಾಗಿದ್ದು ಒಂದೊಂದು ರೆಸ್ಪಾನ್ಸ್ ಇಲ್ಲ ಅವ್ರ ಕಡೆಯಿಂದ. ಮತ್ತು ಇಲ್ಲಿ ನಮಗೆ ಇಷ್ಟು ಕಷ್ಟ ಆಗಿಬಿಟ್ಟಿದೆ ಅಂತಂದರೆ, ಸೊ ಕೋಟಿಗಟ್ಟಲೆ ಅವ್ಯವಹಾರ ಆಗಿರೋದು ಕಣ್ಣಿಗೆ ಬರ್ತಾ ಇದೆ. ಸೊ ಯಾವುದೇ ಒಂದು ಡಾಕ್ಯುಮೆಂಟ್ ಕೇಳಿದ್ರು ಒಂದು ಡಾಕ್ಯುಮೆಂಟನ್ನು ಕೊಡ್ತಾ ಇಲ್ಲ. ಸೊ ಇವತ್ತು ರಾತ್ರಿನೇ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೋಗಿ ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲರನ್ನೂ ಆತಂಕದಲ್ಲಿ ಇಡ್ತಾ ಇದ್ದಾರೆ. ಸೊ ಇದು ಇವಾಗ ಸದ್ಯದ ಕಂಡೀಷನ್. ಸೊ ಅದು ನೆಕ್ಸ್ಟ್ ಏನಂತಂದ್ರೆ, ಈಗ ವೋಟರ್ ಪ್ರೊಸೆಸ್ ಆದಮೇಲೆ ನಾವು ಮಾಡ್ಬೇಕು ಅದನ್ನ ಅಸೋಸಿಯೇಷನ್ದವರು. ಬಟ್ ನಾವು ಅಸೋಸಿಯೇಷನ್ ಮಾಡಬೇಕಂತಂದರೆ ನಮ್ಮ ಹತ್ರ ಕಾರ್ಪಸ್ ಫಂಡ್ ಅಂತ ತೊಗೊಂಡಿರ್ತಾರೆ ಇನಿಷಿಯಲಿ. ಆ ಕಾರ್ಪಸ್ ಫಂಡು ಟ್ರಾನ್ಸ್ಫರ್ ಮಾಡಲ್ಲ, ಏನೂ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಾಗ ನಮ್ಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅಂದರೆ ವಿ ನೀಡ್ ಸಮ್ ಫಂಡ್. ಸೊ ಯಾಕಂದರೆ ನಮ್ಗೆ ನಡೆಸ್ಬೇಕಂದ್ರೆ ಒಂದು 2 ಕ್ವಾರ್ಟರ್ದಾದ್ರೂ ನಮ್ಮ ಹತ್ರ ಫಂಡ್ ಇರಬೇಕು. ವಿದೌಟ್ ಫಂಡ್ ರನ್ ಮಾಡೋದು ಕಷ್ಟ ಆಗುತ್ತೆ. ಅದು ಫಂಡ್ ಕೂಡಿ ನನ್ನ ಲೆಕ್ಕದ ಪ್ರಕಾರ ಅಂದಾಜು ಒಂದು 50-60 ತನಕ ಬರ್ಬೋದು ಸರ್, ಆ ಲೆವೆಲ್ಗಿದೆ. ಯಾಕೆಂದ್ರೆ ನಿಮ್ಗೆ ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಅದೇ ತೋರಿಸ್ತಿದ್ರೆ, ಯಾವುದು ಏರ್ಟೆಲ್ ಚಾರ್ಜ್ನಲ್ಲಿ ನೀವೇ ಲೆಕ್ಕ ಹಾಕಿದರೆ ಒಂದಕ್ಕೆ ಏನೋ ಒಂದು ಮಾರ್ಕೆಟಲ್ಲಿ 25-30,000 ರೂಪೀಸ್ ರೆಂಟ್ ಕೊಡ್ತಾರೆ. 3 ಹಾಕಿದ್ದಾರೆ ಏರ್ಟೆಲ್ ಟವರು. ಸೊ ಮಂತ್ಲಿ 1 ಲಕ್ಷ ಅಂತ ಹೇಳಿದ್ರು, ಇದು 8-9 ವರ್ಷದಿಂದ ಇದೆ. ಮತ್ತು ಅದಕ್ಕೆ ಕರೆಂಟ್ ಚಾರ್ಜ್ ಏನಿದೆ ಕಮರ್ಷಿಯಲ್ ಬರುತ್ತೆ, ಅದು ಆಲ್ರೆಡಿ 90,000 ಯೂನಿಟ್ಸ್ ಕೊಟ್ಟಿದೆ, ಅದು ಕಮರ್ಷಿಯಲ್ ಚಾರ್ಜ್. ಇದನ್ನ ಎಲ್ಲರೂ ನಮಗೆ ಮಂತ್ಲಿ ಏನಾಗ್ತಾ ಇದ್ದಾರೆ ಅಂದರೆ ನಮಗೆ ಆಗ್ತಾ ಇದ್ದಾರೆ ಖರ್ಚೆಲ್ಲ. ಮತ್ತು ಅದ್ರಲ್ಲಿ ಅಗ್ರಿಮೆಂಟ್ ಕಾಪೀಸ್ ಇಲ್ಲ, ಏನೂ ಇಲ್ಲ. ಏನು ಕೇಳಿದ್ರು ಒಂದಕ್ಕೊಂದು ಡಾಕ್ಯುಮೆಂಟು ಕೊಟ್ಟಿಲ್ಲ. ಇಲ್ಲಿ 1,705 ಫ್ಲ್ಯಾಟ್ ಇದ್ದಾವೆ. ಜನ ಬಂದ್ಬಿಟ್ಟು ಆಲ್ರೆಡಿ ಎಷ್ಟು, 1,000 ಫ್ಯಾಮಿಲಿ ಅಂದರೆ ಒಂದು 2-3 ಸಾವಿರ ಮನೆಗೆ 3 ಜನ ಹಿಡಿದ್ರೆ ಅಪ್ರಾಕ್ಸ್ 3-3.5 ಸಾವಿರ ಜನ ಇರ್ಬೋದು. ಸಮಸ್ಯೆ ಬೇಜಾನಾಗಿದ್ದಾವೆ ಸರ್.